ವೆಲ್ಕಮ್ ಟು ತಿರುಮಲ ತಿರುಪತಿ ಸೀರೀಸ್ 2. ಇಲ್ಲಿ ನಾವು ಟೋಕನ್ಗಳೆಲ್ಲ ತೊಗೊಂಡ್ವಲ್ಲ, ಟೋಕನ್ ಟೈಮಿಂಗ್ ಸ್ಲಾಟ್ ಬಂದು ನಮಗೆ ನೆಕ್ಸ್ಟ್ ಡೇ ಮಧ್ಯಾಹ್ನ 3 ಗಂಟೆಗೆ ಶೆಡ್ಯೂಲ್ ಆಗಿತ್ತು. ಸೊ ಇದು ಆಲ್ರೆಡಿ ಸಂಜೆ ಆಗೋಗಿದ್ದು, ಟೋಕನ್ ತೊಗೊಳ್ಳೋದೇ ಸಂಜೆ ಆಗೋಗಿದ್ರಿಂದ ನಾವು ಮೇಲ್ಗಡೆ ಹೋಗ್ಬಿಡೋಣ, ಬಿಕಾಸ್ ನೈಟ್ ಡ್ರೈವ್ ಮಾಡಿದ್ವಲ್ಲ, ರೆಸ್ಟ್ ಬೇಕಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೋದರೆ ಸುಮ್ಮನೆ ರಿಸ್ಕ್ ಆಗೋಗುತ್ತೆ, ಬೇಡ ರೆಸ್ಟ್ ಮಾಡೋಕ್ಕಾಗಲ್ಲ. ಟೈಮು ಏನಾದರೂ ಹೆಚ್ಚು ಕಮ್ಮಿ ಮಲ್ಕೊಂಬಿಟ್ರು, ಲೇಟಾಗಿ ಎದ್ರೂ ನಮ್ಗೆ ದರ್ಶನಕ್ಕೆ ಲೇಟ್ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ನೈಟೇ ಬೆಟ್ಟದ ಮೇಲೆ ಹೋಗ್ಬಿಟ್ವಿ. ರೂಮ್ ನೋಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟೀ ಕುಡಿದು ರೂಮ್ ಕಡೆ ನೋಡಿಕೊಂಡು ಹಾಗೆ ಬರ್ತಾ ನಾವು ಸ್ವಲ್ಪ ದೇವಸ್ಥಾನ ಹತ್ರ ಸುತ್ತಮುತ್ತ ಏನೇನು ನಡೀತಾ ಇದೆ ಅದೆಲ್ಲ ನೋಡಿಕೊಂಡು, ಮತ್ತು ಎಲ್ಲ ಏನೇನಿದೆ ಅಂತೆಲ್ಲ ನೋಡಬೇಕಾಗತ್ತಲ್ಲ ಹೋಗಿದ ತಕ್ಷಣ, ಅದೆಲ್ಲ ನೋಡ್ಕೊತ ಬರೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ಅದೇ ನಿಮಗೆ ಗೊತ್ತಿರುತ್ತಲ್ಲ, ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳ ಬಳಿ ಈ ಥರ ಶಾಪಿಂಗ್ದು ಇದ್ದೇ ಇರ್ತವೆ. ಇಲ್ಲಿ ಏನು ಸಿಗಲ್ಲ ಅಂತ ಏನಿಲ್ಲ, ಎಲ್ಲ ಸಿಗ್ತವೆ. ನಾವು ಖಾಲಿ ಕೈಲಿ ದೇವಸ್ಥಾನಕ್ಕೆ ಹೋದ್ರೂ ಪ್ರತಿಯೊಂದು ಅಲ್ಲೇ ಸಿಕ್ಬಿಡತ್ತೆ, ಹಂಗಿರುತ್ತೆ. ಅಲ್ಲೆಲ್ಲ ನೋಡಿಕೊಂಡು ನಮ್ಮನೆಯವ್ರು ಏನು ತಗೊಂಡು. ಈಗ ಅನ್ಪ್ಲ್ಯಾನ್ ಟ್ರಿಪ್ ಬಗ್ಗೆ ನೀವೇನು ಹೇಳ್ತೀರಾ ಹೇಳಿ? ಖುಷಿ ಆಗುತ್ತೆ, ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಅಂದ್ಕೊಂಡಿದ್ದ ತಕ್ಷಣ ನಾವು ಹೊರಟು ಬರ್ತೀವಿ, ದೇವ್ರ ದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಅದು ತುಂಬ ಖುಷಿ ಆಯಿತು ಬಂದಿದ್ದೆ. ಓಕೆ, ಡನ್. ಸೊ ಸುಮ್ಮನೆ ಕೂತಿರಲ್ಲ. ಆಮೇಲೆ ಇಲ್ಲಿ ಮುಂದೆ ಬಂದರೆ ಸ್ವಲ್ಪ ದೊಡ್ಡ ಹಾಲ್ ಥರ ಜಾಗ ಇರುತ್ತೆ. ಇಲ್ಲಿ 50 ರೂಪಾಯಿ ಕೊಟ್ಟರೆ ಚಾಪೆ ಮತ್ತು ಬೆಡ್ಶೀಟ್ಸ್ ಕೊಡ್ತಾರೆ. ಇಲ್ಲೂ ಮಲ್ಕೊಬೋದು. ಇಲ್ಲೂ ಖಾಲಿ ಇತ್ತು, ಜನ ಇಲ್ಲ, ಕಮ್ಮಿ ಇದೆ, ಆರಾಮಾಗಿ ನಾವು ಸ್ಟೇ ಮಾಡ್ಬೋದು. ರೂಮ್ ಸಿಕ್ಕಿಲ್ಲ ಅಂತಂದರೆ ಏನು ಭಯ ಇಲ್ಲ ಅಂದ್ಕೊಂಡು ನಾವು ಇದ್ವಿ. ಮತ್ತು ಇಲ್ಲೇ ಎದುರುಗಡೆಗೇನೆ ಕೂದಲು ಕೊಡುವಂಥ ಜಾಗನೂ ಇತ್ತು. ಎಲ್ಲ ಆಲ್ ಸೆಟ್ ಥರ, ಅಂದರೆ ಇಲ್ಲೇ ಮಲ್ಕೊಂಡ್ರೆ ಎದುರುಗಡೆನೇ ಕೂದಲು ಕೊಡೋ ಜಾಗ ಇರುತ್ತೆ, ಅಲ್ಲೇ ಸ್ನಾನ ಎಲ್ಲ ಮಡಿ ಎಲ್ಲ ಆಗೋಗಿರುತ್ತೆ. ಸೊ ಇದೆರಡು ಅಟ್ ಎ ಟೈಮ್ ಒಂದೇ ಕಡೆ ಆಗುತ್ತೆ. ಮತ್ತು ಎದುರುಗಡೆನೇ ದೇವಸ್ಥಾನ ಇದೆ. ಒಂದು ಜಸ್ಟ್ 10-15 ಮಿನಿಟ್ಸ್ ವಾಕಲ್ಲಿ ನಾವು ದೇವಸ್ಥಾನ ರೀಚ್ ಆಗಿಬಿಡ್ತೀವಿ ಅನ್ನೋ ಥರನೇ ಅಲ್ಲಿದ್ದು ಸ್ಪೇಸು. ಅನ್ಪ್ಲ್ಯಾನ್ಡ್ ಟ್ರಿಪ್ ಆಗಿರೋದ್ರಿಂದ ಕರೆಕ್ಟಾಗಿ ಫೆಸಿಲಿಟಿಗಳು ಯಾವುದೂ ಸಿಗ್ತಾ ಇಲ್ಲ, ಅದರಿಂದ ಪ್ರೈಮರಿ ಥರ ಅಲಿತಾ ಇದ್ದೀವಿ. ಆ್ಯಕ್ಚುಲಿ ರೂಮ್ ಸಿಗ್ತಾಯಿಲ್ಲ ಹೇಳಬೇಕು ಅಂದರೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಓಡಾಡ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಅಂತ ನೋಡೋದಕ್ಕೆ. ಫುಲ್ ತಿರುಮಲ ಒಂದು ರೌಂಡ್ ಆಗ್ತಾಯಿದ್ದೀವಿ, ನೋಡೋಣ ಏನು ಸಿಗುತ್ತೆ ಅಂತ ನಿಮ್ಗೆ ಅಪ್ಡೇಟ್. ಮತ್ತು ಇಲ್ಲಿ ಕಂಟಿನ್ಯೂಸ್ ಆಗಿ ಭಜನೆಗಳಾಗ್ತಾ ಇರುತ್ತೆ. ಇಲ್ಲಿ ಟೀಮ್ ವೈಸು ಫಸ್ಟ್ ಒಂದು ಟೀಮ್ ಭಜನೆ ಮಾಡಿಬಿಟ್ರೆ 1 ಅವರ್ ಅಂತ ಇರುತ್ತೆ. 1 ಅವರ್ ಇವರು ಭಜನೆ ಮಾಡಿದ್ರೆ ನೆಕ್ಸ್ಟ್ 1 ಅವರು ಇನ್ನೊಬ್ಬರು ಭಜನೆ ಮಾಡ್ತಾರೆ. ಆ ಥರ ಟೀಮ್ಗಳು ಇಟ್ಕೊಂಡಿದ್ದಾರೆ. ಸೊ ಅವರು ಇದನ್ನು ಒಂದು ಸೇವೆ ಥರ ಅವರು ಸಲ್ಲಿಸ್ತಾ ಇರ್ತಾರೆ ದೇವರಿಗೆ. ಮತ್ತು ಇಲ್ಲಿ ಏನು ಭಜನೆ ಮಾಡ್ತಾ ಇರ್ತಾರೆ ಅಥವಾ ದೇವರ ಅಲಂಕಾರ ಮಾಡ್ತಾರೆ, ದೇವ್ರದ್ದು ದರ್ಶನದ್ದು ಏನು ವಿಡಿಯೋಸ್ ಎಲ್ಲ ಇರುತ್ತೆ, ಅದೆಲ್ಲ ಒಂದು ಡಿಸ್ಪ್ಲೇಲಿ ಬರ್ತಾ ಇರುತ್ತೆ. ಟಿ ವಿ ಥರ ಯೂಸ್ ಮಾಡಿರ್ತಾರೆ ಎಲ್ಲ ರೋಡಲ್ಲಿ, ಅಲ್ಲಿ ಇಲ್ಲಿ ಎಲ್ಲನೂ ಆ ಥರದ್ದೊಂದು ಡಿಸ್ಪ್ಲೇ ಇದೆ. ನಮ್ಗೆ ಅಲ್ಲೂ ಕೂಡ ಆರಾಮಾಗಿ ನೋಡ್ಬೋದಾಗುತ್ತೆ. ಮತ್ತು ದೇವಸ್ಥಾನ ಹತ್ರ ಹೋಗ್ತಾ ಇದ್ದಂಗೆ ನಮಗೆ ಅನಿಸಿಕೆ ಏನು, ಯಾರು ಜನ ಇಲ್ಲ, ಕಮ್ಮಿ ಇದ್ದಾರೆ. ಅಲ್ಲೆಲ್ಲ ಜನ ನೋಡಿದ್ವಲ್ಲ, ಅಷ್ಟೊಂದೇನು ಕಂಡಿಲ್ವಲ್ಲ, ಪಕ್ಕದಲ್ಲಿ ಬಂದಿರೋದಕ್ಕೆ ನಮಗೆ ಜನ ಇಲ್ಲ, ರಶ್ ಇಲ್ಲ ಅಂತ ಥಿಂಕ್ ಮಾಡ್ಕೊಂಡ್ವಿ. ದೇವಸ್ಥಾನ ಹತ್ರ ಹೋಗ್ತಾ ಇದ್ದಂಗೆ ನನಗೆ ಎಷ್ಟು ಜನ ಇಲ್ಲೇ ಆಚೆ ಕಡೆನೇ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು ಅಲ್ಲಿ ಭೂವರ ಸ್ವಾಮಿ ಹತ್ರ ಲೈನ್ ನಿಂತಿದ್ದಾರೆ. ಎಷ್ಟು ಉದ್ದ ಲೈನ್ ನಿಂತಿದ್ದಾರೆ ಅಂತಂದರೆ, ಇಲ್ಲಾಂದರೂ ಅಲ್ಲೇ ಒಂದು 2 ಅವರ್ ಆಗೋಗುತ್ತೆ ಆ ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಕ್ಕೆ. ಆ ಥರ ಇದೆ. ಇಲ್ಲೇ ನಾವು ನೋಡ್ದಂಗೆ ಸುಮಾರು ಒಂದು 500 ಜನ ಗಂಟ ಕಾಣ್ಬೋದು. ಇಲ್ಲೇ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆ ಅನಿಸ್ಬಿಡುತ್ತೆ ಅಷ್ಟು ಜನ ಇದ್ದಾರೆ ಅಲ್ಲಿ ಅಂತ ಅನ್ನೋ ಥರ. ಮತ್ತು ಅಲ್ಲೆಲ್ಲ ನೋಡಿಕೊಂಡು ಮುಂದೆ ಹೋದರೆ ಅಲ್ಲಿ ಸೇವೆಗಳು ನಡೀತಾ ಇತ್ತು, ಏನೇನೋ ಸೇವೆಗಳು, ನಮ್ಗೆ ಅದ್ರ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಅಲ್ಲಿ ಆನೆಗಳು ದೇವಸ್ಥಾನ ಸುತ್ತ ಕರ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಬರೋವಂಥದ್ದು ಸುಮಾರು ಸೇವೆಗಳು ನಡೀತಾ ಇತ್ತು. ಅದೆಲ್ಲ ಮುಗಿಸ್ಕೊತಾಯಿದ್ರು. ನಾವು ಅಲ್ಲೇ ನೈಟ್ ಕೂಡ ಅಲ್ಲೇ ಊಟ ಮಾಡ್ಕೊಂಡ್ವಿ. ಅಲ್ಲಿ ಊಟ ಮಾಡಿಬಿಟ್ಟು ಸರಿ ಇನ್ನೆಲ್ಲೋ ಇಷ್ಟು ಜನ ಇದ್ದಾರಲ್ಲ, ಆಲ್ರೆಡಿ ಆ ಸ್ಪೇಸು ಬುಕ್ಕಿಂಗ್ ಆಗೋಗ್ತಾಯಿತ್ತು. ಉಳ್ಕೊಳ್ಳೋ ಜಾಗ ನಿಮಗೆ ತೋರಿಸಿದ್ನಲ್ಲ, ಅದೆಲ್ಲ ಬುಕ್ಡು, ಬಟ್ ಖಾಲಿ ಥರ ಕಾಣಿಸ್ತಾ ಇತ್ತು ಅಷ್ಟೇ, ಎಲ್ಲ ಬುಕ್ ಆಗೋಗಿದೆ. ಈ ಥರ ಆಗಿರೋದ್ರಿಂದ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಸರಿ ನಾವು ಹೆಂಗೋ ಕಾರಲ್ಲೇ ಹೋಗಿರೋದ್ರಿಂದ ಕಾರಲ್ಲೇ ರೆಸ್ಟ್ ಮಾಡೋಣ, ಕಾರಲ್ಲೇ ಉಳ್ಕೊಳ್ಳೋಣ. ಔಟ್ಸೈಡ್ ಲುಕ್ ಹೆಂಗಿದೆ ಅದೆಲ್ಲನೂ ಚೆಕ್ ಮಾಡಿಕೊಂಡು ಈಗ ರೂಮ್ ಕಡೆಗೆ ಹೋಗೋಣ ಅಂದ್ಕೊಂಡ್ರೆ ರೂಮೇ ಬುಕ್ ಆಗಿಲ್ಲ. ಏನು ಮಾಡೋದು? ಎಲ್ಲ ಇಂಥವ್ರಿಂದನೇ ಆಗೋದು. ಏನು ಮಾಡೋದು? ಇವಾಗ
ದೀಪಾವಳಿ ಪ್ಲಾನ್ ಮಾಡಿದವ್ರಿಗೆ ಬುಕ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸು ಇಲ್ಲ. ವಿಡಿಯೋಗಳು ಬೇರೆ ಮಾಡ್ಕೊಂಡು ನಿಂತ್ಕೋತೀರಾ. ಛೀ, ನಿಮಗೂ ನಿಜ ಹೇಳ ಫ್ರೆಂಡ್ಸ್, ಆ್ಯಕ್ಚುಲಿ ಟಿಕೆಟೇ ಬುಕ್ ಮಾಡಿಲ್ಲ ನಾವು, ಡೈರೆಕ್ಟಾಗಿ ಬಂದು ಟಿಕೆಟ್ ತೊಗೊಂಡಿರೋದು. ರೂಮ್ ಬೇರೆ ಬುಕ್ ಮಾಡ್ತಾರಾ? ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆ ಅದಕ್ಕೊಂದು ಟೈಮ್ ವೇಸ್ಟು. ಈಗ ಈ ರೂಮ್ಗೆ ಇದಕ್ಕೊಂದು ಟೈಮ್ ವೇಸ್ಟು. ಸುಮ್ಮನೆ ಪ್ಲಾನ್ ಮಾಡಕ್ಕೆ ಬರಲ್ಲ. ಇಂಥವ್ರನ್ನೆಲ್ಲ ಹಾಕೊಂಡು ನಾವು ತಿರುಗ್ತಾ ಇದೀವಿ ನೋಡಿ. ಅಯ್ಯೋ ವರಸ್ವಾಮಿ ನೋಡಲಿ. ಫ್ರೆಂಡ್ಸ್ ನಿಮ್ಗೆ ತೋರಿಸ್ತಿದ್ದೆ, ಅದ್ರಲ್ಲಿ ಅಡ್ಡ ಅಲ್ಲಿ ನಿಮ್ಗೆ ಕಾಣಲ್ಲ. ಎಲ್ಲರದು ನಡೆಯೋ ಸ್ಟೈಲೇ ಚೇಂಜ್ ಆಗಿಬಿಟ್ಟೈತೆ. ತೋರಿಸ್ತೀನಿ ಇದು. ಜಿಂಗ ಲಕ 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 ಬರ್ರ 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 ಬರ್ರ. ನಿಜವಾಗ್ಲೂ ನಡೆಯೋ ಸ್ಟೈಲೇ ಚೇಂಜ್ ಆಗಿಬಿಟ್ಟೈತೆ. ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಂದು ಹಂಗೆ ಆಗೈತೆ. ನಾನು ಹೇಳ್ಕೊತಾ ಇದ್ದೀನಿ, ಆದರೆ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಫ್ರೆಂಡ್ಸ್, ಸ್ಟಾಪ್ಗಳು ಹೆಂಗೆ ಕೊಟ್ಕೊಂಡಿದ್ದಾರೆ. ಸುಮಾರು ದೂರ ನಡೆದು ಸಾಕಾಗೋಗಿದೆ. ಅವರಂತೂ ನಡ್ಕೊಂಡು ಹೋಗ್ತಾನೇ ಇದ್ದಾರೆ. ಸ್ಟಾಪೇ ಕೊಡ್ತಾಯಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಕೈಲೂ ಆಗ್ತಾಯಿಲ್ಲ. ನಡೆದು ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ನಾನು ಒಂದು ಸ್ಟಾಪ್ ಕೊಡೋಣ ಅಂದ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ ನೋಡಿ. ಜಲ್ದಿ ಹೋಗಿ ಟರ್ನ್ ಮಾಡಿ ನೋಡ್ತಾ ಇದ್ದಾರೆ, ಆದರೆ ನನಗಾಗ್ತಾಯಿಲ್ಲ. ಆಗ್ತಾಯಿಲ್ಲ. ಬೇಗ ಬನ್ನಿ ಅಂತಾರೆ. ಎಲ್ಲಿಂದ ಬೇಗ ಬರೋದು? ಆ್ಯಕ್ಚುಲಿ ನಡೆಯೋಕ್ಕಾಗ್ತಾಯಿಲ್ಲ. ಎತ್ಕೊಂಡು ಹೋಗ್ತೀಯಾ? ಎಲ್ಲೂ ಬಂದು ಲೊಕೇಶನ್ ನೋಡ್ರೆ ಯಾಕೆ ಮಣ್ಣಿನ. ಆ್ಯಕ್ಚುಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿತ್ತು. ಏನಕ್ಕೆ ಅಂತಂದರೆ ಕಾರಲ್ಲೇ ಹೋಗಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಲ್ಲ, ಕಾರ್ ನಿಲ್ತಿರೋ ಸ್ಪಾಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮ್ಯಾಪ್ ಹಾಕಿದ್ರೆ ಆ ಮ್ಯಾಪು ನಾನೆಲ್ಲೋ ಯಾಮಾರ್ಬಿಟ್ಟು ಬೇರೆ ಕಡೆಗೆ ಹಾಕ್ಬಿಟ್ಟು ಸುಮಾರು 2-2.5 ಕಿಲೋಮೀಟ್ರ್ ನಡೆಸ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತೆ ನಡೆಸ್ಬಿಟ್ಟು ಅದನ್ನು ವೀಡಿಯೋ ಬೇರೆ ಮಾಡ್ತಿದ್ನಲ್ಲ, ಎಲ್ಲರಿಗೂ ಬರ್ನಿಂಗು. ಅದು ಹೆಂಗೆ ಅಮಾರಿದೆ ಅಂತಲೇ ಗೊತ್ತಿಲ್ಲ. ಪಾಪ ಎಲ್ಲರೂ ನಡೆಸ್ಬಿಟ್ಟೆ, ನಾನು ನಡ್ಕೊಂಡ್ಬಿಟ್ಟೆ. ಅಯ್ಯೋ ಸಾಕಾಗೋಗಿದೆ. ಮೊದಲೇ ಎಲ್ಲ ನಡೆದಿದ್ವಿ, ತುಂಬ ರೆಸ್ಟ್ಲೆಸ್ ಬೇರೆ ಆಗಿತ್ತು. ಅಯ್ಯೋ ಬೇಜಾರಾಗೋಯ್ತು ನನಗೂ. ಮತ್ತೇನಾರು ವೀಡಿಯೋ ಮಾಡಿದರೆ ಎಲ್ಲ ಸೇರಿ ಹೊಡೆದ್ಬಿಡೋರು ಅಂತ ಬೈಕೆ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಮುಡಿ ಎಲ್ಲ ಕೊಟ್ಟು ಕಾಫಿ ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನ ಹತ್ರ ಸೇವೆಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡೋ ಚಾನ್ಸ್ ಸಿಕ್ತು. ಬಿಕಾಸ್ ನಮಗೆ ಟೈಮ್ ಇತ್ತಲ್ಲ. ಸೊ ಸ್ಲಾಟ್ ಬಂದು 3 ಗಂಟೆಗೆ ಇದ್ದಿದ್ದರಿಂದ ನಮಗೆ ಸಾಕಷ್ಟು ಟೈಮ್ ಇತ್ತು. ಸೊ ದೇವಸ್ಥಾನದ ಹತ್ರ ಬೆಳಗ್ಗೆನೇ ಏನೇನು ಸೇವೆಗಳು ಮಾಡ್ತಾರೆ ಅದೆಲ್ಲ ನೋಡಿಕೊಂಡು ಭೂವರ ಸ್ವಾಮಿ ದೇವಸ್ಥಾನದ್ದು ದರ್ಶನ ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ನಮ್ಗೆ ಅವತ್ತು ಸಿಕ್ಕಿದ್ದು ಬಂದು ಉಪ್ಪಿಟ್ಟು ಸಿಕ್ತು, ತುಂಬ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. 9:30ಗೆಲ್ಲ ದರ್ಶನ ಲೈನಲ್ಲಿ ನಿಂತ್ವಿ. ಆಲ್ರೆಡಿ ನಮ್ಗೆ ದರ್ಶನ ಆಗಿದ್ದು ಅರೌಂಡ್ 2:30 3 o'clock ಹಂಗೆ ನಮ್ಗೆ ದರ್ಶನ ಮುಗೀತು. ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಲಡ್ಡು ಕೌಂಟ್ರ್ ಹತ್ರ ಹೋದ್ವಿ. ಅಲ್ಲೋದ್ಮೇಲೆ ನಮಗೆ 1:15 ಆಯಿತು. 1:15 ಆಗೋಯ್ತು ಲಡ್ಡು ಎಲ್ಲ ತೊಗೊಂಡು ನಾವು ರಿಟರ್ನ್ ಆಗೋಷ್ಟೊತ್ತಿಗೆ. ನಾವು ಮತ್ತೆ ಹೊರಟ್ವಿ ಮನೆ ಕಡೆಗೆ. ಈ 5 ಸೆಕೆಂಡ್ ದರ್ಶನ ಇದೆಯಲ್ಲ, ಅದು ಎಷ್ಟು ನೆಮ್ಮದಿ ಕೊಡುತ್ತೆ ಅಂತಂದರೆ, ನಾವು ಏನು ಸ್ಟ್ರೆಸ್ ತೊಗೊಂಡು ಹೋಗಿರ್ತೀವಿ, ಏನೆಲ್ಲ ನೋವುಗಳು ಇಟ್ಕೊಂಡು ಹೋಗಿರ್ತೀವಿ, ಅದೆಲ್ಲ ನಮಗೆ ಕಾಣೋದೇ ಇಲ್ಲ. ಆ 5 ಸೆಕೆಂಡ್ಗೋಸ್ಕರ ಅದೆಲ್ಲ ಮತ್ತೆ ಯಾವಾಗ ಬರ್ತೀವಿ, ಮತ್ತಿಲ್ಲಿ ಬರಬಾರ್ದು ಅನ್ನೋ ಮೈಂಡಲ್ಲಿ ಆದ್ರೂ ನೆಕ್ಸ್ಟ್ ಟೈಮ್ ಬಂದಾಗ ಏನೋ ಒಂದು ಟ್ರಕ್ಕಿಂಗ್ ಟೈಪ್ ಆಗಿರ್ಬೋದು, ಒಂದು ಮೈಂಡಲ್ಲಿ ಉಳ್ಕೊಳ್ಳೋ ಅಂಥ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಂಗೆ ತಿರುಮಲ ತಿರುಪತಿ ಅಂದರೆ ಇಷ್ಟ ಆಗ್ತದೆ. ಸೊ ಇಷ್ಟಾಗಿತ್ತು ನಮ್ಮ ತಿರುಮಲ ತಿರುಪತಿದು ಸೀರೀಸ್ 2. ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.